ಪದ್ಯವೊಂದು ಅನ್ವೇಷಣೆ. ಕೃತಿಕಾರರು ಅಥವಾ ರಚನಾಕಾರರು ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ. ಡಾಕ್ಟರ್ GS ಶಿವರುದ್ರಪ್ಪ ಅವರು ಕರ್ನಾಟಕದ 3ನೇ ರಾಷ್ಟ್ರಕವಿ. ಮೊದಲನೇ ರಾಷ್ಟ್ರಕವಿ ಎಂ ಗೋವಿಂದ ಪೈ ಅವರು ಆಗಿದ್ದಾರೆ. 2ನೇ ರಾಷ್ಟ್ರಕವಿ ಕುವೆಂಪು. 3ನೇ ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪನವರು. ಹಾಗಿದ್ದರೆ ಬನ್ನಿ ಮಕ್ಕಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಪದ್ಯವೊಂದು ಅನ್ವೇಷಣೆಯನ್ನು ಅಧ್ಯಯನ ಮಾಡೋಣ. ಕೃತಿಕಾರರ ಪರಿಚಯ, ಪಾಠ ಪ್ರವೇಶ, ಪದ್ಯದ ಸಂಪೂರ್ಣ ಭಾವಾರ್ಥ. ಅನ್ವೇಷಣೆ ಅಂದರೆ ಹುಡುಕೋದು, ಹುಡುಕಾಟ ಅಥವಾ ಶೋಧಿಸೋದು ಅಂತ ಅರ್ಥ. ಅದಕ್ಕಿಂತ ಮುಂಚೆ ಎಲ್ಲ ವಿದ್ಯಾರ್ಥಿಗಳಿಗೆ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೃತಿಕಾರರ ಪರಿಚಯ ಡಾಕ್ಟರ್ GS ಶಿವರುದ್ರಪ್ಪ. ರಾಷ್ಟ್ರಕವಿ ಡಾಕ್ಟರ್ GS ಶಿವರುದ್ರಪ್ಪ ಅವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಎಂಬ ಗ್ರಾಮದಲ್ಲಿ ಜನಿಸಿದರು. ಮೈಸೂರು, ಉಸ್ಮಾನಿಯಾ ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ರಾಷ್ಟ್ರಕವಿ GS ಶಿವರುದ್ರಪ್ಪ ಅವರು ಮೂಲತಃ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಈಸೂರು ಎನ್ನುವಂತಹ ಗ್ರಾಮ ಅಥವಾ ಹಳ್ಳಿಯವರು. ಇವರು 1926ರಲ್ಲಿ ಜನಿಸಿದ್ರು. ಮೈಸೂರು, ಉಸ್ಮಾನಿಯಾ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯಗಳಲ್ಲಿ ಇವರು ಕನ್ನಡದ ಪ್ರೊಫೆಸರ್ ಆಗಿ, ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಕವಿಯಾಗಿ, ವಿಮರ್ಶಕರಾಗಿ ಪ್ರಸಿದ್ಧರಾಗಿದ್ದಾರೆ. ಸೌಂದರ್ಯ ಸಮೀಕ್ಷೆ, ದೀಪದ ಹೆಜ್ಜೆ, ಸಾಮಗಾನ, ಕಾರ್ತೀಕ, ಅನಾವರಣ, ಚೆಲುವು ಒಲವು, ಗೋಡೆ, ತೆರೆದ ದಾರಿ, ಮಾಸ್ಕೋದಲ್ಲಿ 22 ದಿನಗಳು, ಕಾವ್ಯಾರ್ಥ ಚಿಂತನ ಇನ್ನು ಮುಂತಾದವು ಇವರ ಪ್ರಮುಖ ಕೃತಿಗಳು. GS ಶಿವರುದ್ರಪ್ಪ ಅವರು ಕವಿನೂ ಹೌದು ಹಾಗೂ ವಿಮರ್ಶಕರು ಕೂಡ ಹೌದು. ಇವರು ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥವುಗಳು ಯಾವುದಂದರೆ ಸೌಂದರ್ಯ ಸಮೀಕ್ಷೆ, ದೀಪದ ಹೆಜ್ಜೆ, ಸಾಮಗಾನ, ಕಾರ್ತೀಕ, ಅನಾವರಣ, ಚೆಲುವು ಒಲವು, ಗೋಡೆ, ತೆರೆದ ದಾರಿ, ಮಾಸ್ಕೋದಲ್ಲಿ 22 ದಿನಗಳು, ಕಾವ್ಯಾರ್ಥ ಚಿಂತನೆ ಇನ್ನು ಮುಂತಾದವುಗಳು. ಇವರ ಸಾಧನೆಗೆ, ಸಾಹಿತ್ಯ ಸಾಧನೆಗೆ ಹಲವಾರು ಸಾಹಿತ್ಯ ಗೌರವಗಳು ದೊರೆತಿದ್ದವು. ಕಾವ್ಯಾರ್ಥ ಚಿಂತನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಜೊತೆಗೆ ಪಂಪ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ ಹಾಗೂ ರಾಷ್ಟ್ರಕವಿ ಬಿರುದನ್ನು ಪಡೆದಿದ್ದಾರೆ. ಇವರು 1992ರಲ್ಲಿ ದಾವಣಗೆರೆಯಲ್ಲಿ ನಡೆದ 61ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರೂ ಆಗಿದ್ದರು. ಇವರು 2013ರಲ್ಲಿ ನಿಧನರಾದರು. ಪ್ರಸ್ತುತ ಅನ್ವೇಷಣೆ ಕವಿತೆಯನ್ನು ಅವರ ಗೋಡೆ ಕವನ ಸಂಕಲನದಿಂದ ಆಯ್ಕೆ ಮಾಡಲಾಗಿದೆ. ಇವರ ಸಾಹಿತ್ಯ ಸಾಧನೆಗೆ ಕರ್ನಾಟಕ ಸರ್ಕಾರ ಹಲವಾರು ಸಂಘ ಸಂಸ್ಥೆಗಳು ಇವರಿಗೆ ಗೌರವ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಕಾವ್ಯಾರ್ಥ ಚಿಂತನ ಎನ್ನುವಂಥ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಅದರ ಜೊತೆಗೆ ಪಂಪ ಪ್ರಶಸ್ತಿ ಸಿಕ್ಕಿದೆ, ನೃಪತುಂಗ ಪ್ರಶಸ್ತಿ ಹಾಗೂ ರಾಷ್ಟ್ರಕವಿ ಎನ್ನುವಂಥ ಬಿರುದು ಕೂಡ ಇವರಿಗಿದೆ. ಇವರು 1992ರಲ್ಲಿ ದಾವಣಗೆರೆಯಲ್ಲಿ 61ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಏನು ನಡೀತು ಅದರ ಅಧ್ಯಕ್ಷರು ಆಗಿದ್ದರು. ಇವರು 2013ರಲ್ಲಿ ನಿಧನರಾದರು. ಇವರದೇ ಆಗಿರುವಂತಹ ಗೋಡೆ ಈ ಕವನ ಸಂಕಲನದಿಂದನೇ ಈ ಅನ್ವೇಷಣೆ ಕವಿತೆಯನ್ನು ಆಯ್ಕೆ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಕೊಡಲಾಗಿದೆ. ಪಾಠ ಪ್ರವೇಶ. ಈ ಪಾಠ ಪ್ರವೇಶದಲ್ಲಿ ನಾವು ಕವಿಯ ಉದ್ದೇಶ ಹಾಗೂ ಪದ್ಯದ ನೀತಿ ಮೌಲ್ಯ ಏನು ಅನ್ನೋದನ್ನು ಕಲಿತೀವಿ. ನಮ್ಮ ಬದುಕು ಸುಂದರವಾದುದು, ಸಂತೋಷವಾದುದು, ನಾವ್ಯಾರೂ ಇದನ್ನು ಗಮನಿಸುವುದೇ ಇಲ್ಲ. ಸುಖ ಸಂತೋಷಕ್ಕಾಗಿ, ಕಷ್ಟ ಪರಿಹಾರಕ್ಕಾಗಿ ಯಾರನ್ನೋ ಕೇಳುತ್ತೇವೆ, ದೇವರನ್ನು ಬೇಡುತ್ತೇವೆ, ಏನನ್ನೋ ಕೊಟ್ಟು ಬಲಿ ನೀಡಿ ಸುಖಕ್ಕಾಗಿ ಹುಡುಕಾಡುತ್ತೇವೆ. ಸುಖದ ಮೂಲ ಎಲ್ಲಿದೆ ಎಂಬುದನ್ನು ಚರ್ಚಿಸಿರಿ. ಬೆಲ್ಲದ ರುಚಿ ಹೇಗಿದೆ ಎಂದರೆ ಸಿಹಿ ಇದೆ ಎನ್ನುತ್ತೀರಿ. ಅದು ಹೇಗೆ ಗೊತ್ತಾಯಿತು ಎಂಬ ಪ್ರಶ್ನೆಗೆ
ನಾನೇ ತಿಂದು ರುಚಿ ಅನುಭವಿಸಿದೆ ಎಂದು ಹೇಳುವಿರಿ. ನಾನೇ ಬೆಲ್ಲ ತಿಂದಂತೆ ರುಚಿ ಅನುಭವಿಸಿದಂತೆ ನಮ್ಮ ಕಷ್ಟ ಸುಖಗಳಿಗೆ ನಾವೇ ಜವಾಬ್ದಾರರು. ಅದರ ಮೂಲ ನಮ್ಮಲ್ಲಿದೆ. ಇದನ್ನು ನಾವೇ ಸರಿ ಮಾಡಿಕೊಳ್ಳಬೇಕು. ನಮ್ಮ ಬದುಕು, ಮಾನವನ ಬದುಕು ಅತ್ಯಂತ ಸುಂದರವಾಗಿದೆ, ಅತ್ಯಂತ ಸಂತೋಷವೂ ಕೂಡ ಆಗಿದೆ. ಆದರೆ ನಾವ್ಯಾರೂ ಇದನ್ನು ಗಮನಿಸೋದೇ ಇಲ್ಲ. ಅದರ ಬದಲಾಗಿ ಸಂತೋಷಕ್ಕಾಗಿ ಏನಾದರೂ ಸಮಸ್ಯೆ ಬಂದರೆ, ಕಷ್ಟ ಬಂದರೆ ಯಾರನ್ನೋ ಕೇಳ್ತೀವಿ, ಪರಿಹಾರಕ್ಕಾಗಿ ಎಲ್ಲೆಲ್ಲೋ ಹೋಗ್ತೀವಿ, ದೇವರನ್ನು ಪ್ರಾರ್ಥನೆ ಮಾಡ್ತೀವಿ, ಪ್ರಾಣಿಗಳನ್ನು ಬಲಿ ಕೊಟ್ಟು ಸುಖಕ್ಕಾಗಿ ಸಂತೋಷಕ್ಕಾಗಿ ಹುಡುಕಾಟ ಮಾಡ್ತೀವಿ. ಆದರೆ ಒಂದು ತಿಳ್ಕೊಬೇಕು ನಾವು, ಸುಖದ ಮೂಲ ಎಲ್ಲಿದೆ? ಅದು ನಮ್ಮಲ್ಲಿನೇ. ಸುಖನೂ ನಮ್ಮಲ್ಲಿನೇ ಇದೆ, ದುಃಖನೂ ನಮ್ಮಲ್ಲಿದೆ. ಒಂದು ವಸ್ತುವಿನ ನಾವು ಎಲ್ಲಿ ಕಳ್ಕೊಂಡಿರ್ತೀವಿ ಅಲ್ಲೇ ಹುಡುಕಬೇಕು. ಅದನ್ನು ಬಿಟ್ಟು ಬೇರೆ ಕಡೆ ಹುಡುಕಿದ್ರೆ ಎಲ್ಲಿ ಸಿಗುತ್ತೆ? ಹೌದಾ? ನಾವು ಸಂತೋಷನ ನಮ್ಮಲ್ಲಿ ಕಳ್ಕೊಂಡಿದ್ದೀವಿ ಅಂದಮೇಲೆ ಅದು ನಮ್ಮ ಒಳಗಡೆನೇ ಇದೆ. ನಾವೇ ಅದನ್ನು ನಮ್ಮ ಒಳಗನ್ನೇ ಹುಡುಕಬೇಕು. ಅದರಿಂದ ಬೇರೆಯವರ ಕಡೆಯಿಂದ ನಮಗೆ ಪರಿಹಾರ ಸಿಗೋದಿಲ್ಲ. ಈಗ ಬೆಲ್ಲದ ರುಚಿ ಹೇಗಿದೆ ಅಂದಾಗ ನೋಡಿದರೆ ಗೊತ್ತಾಗಲ್ಲ, ಹೌದಾ? ಆ ಬೆಲ್ಲನ ತಿಂದರೆ ಹೇಗಿದೆ ಅಂದರೆ ಸಿಹಿಯಾಗೈತಿ ಅಂತ ಹೇಳಕ್ಕೆ ಸಾಧ್ಯ ಐತಿ. ಯಾಕಂದರೆ ನಾವು ಅದನ್ನು ತಿಂದು ಅನುಭವಿಸಿರ್ತೀವಿ. ಅನುಭವಿಸಿದಾಗ ಮಾತ್ರ ಅದು ಸಿಹಿ ಅನ್ನೋದು ಗೊತ್ತಾಗಿರುತ್ತೆ. ಅದೇ ರೀತಿಯಾಗಿ ಕಷ್ಟ ಸುಖಗಳನ್ನು ನಾವೇ ಅನುಭವಿಸಿರ್ತೀವಿ. ಅದಕ್ಕೆ ಪರಿಹಾರನೂ ಕೂಡ ಏನು ಮಾಡಬೇಕು? ನಾವೇ ಕಂಡುಕೊಳ್ಬೇಕು. ನಾವೇ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು. ನಮಗೆಲ್ಲ ಅತಿ ಅಭಿಮಾನವಿದೆ, ಗರ್ವ ಇದೆ. ನಾನು ಹೇಳಿದ್ದು ಸರಿ ಇದೆ, ನಾನು ಮಾಡಿದ್ದು ಅತ್ಯುತ್ತಮ ಎಂಬ ಕಲ್ಪನೆ ಇದೆ. ಹೀಗಾಗಿ ಇನ್ನೊಬ್ಬರೊಡನೆ ಹಂಚಿಕೊಂಡು ಹೊಂದಿಕೊಂಡು ಬದುಕದೆ ಕಷ್ಟಪಡುತ್ತೇವೆ, ದುಃಖ ಅನುಭವಿಸುತ್ತೇವೆ. ಆದುದರಿಂದ ಹೊಂದಿಕೊಂಡು ಹೋಗಬೇಕೆನ್ನುವುದೇ ಕವಿಯ ಆಶಯವಾಗಿದೆ. ಹಾಗೆ ಮನುಷ್ಯನಲ್ಲಿ, ನಮ್ಮಲ್ಲಿ ಅಭಿಮಾನ, ಗರ್ವ, ಅಹಂ ಇದೆ. ನಾನು ಮಾಡಿದ್ದೆ ಸರಿ, ನನ್ನ ಮುಗಿನೀರಕ್ಕೆ ನೋಡ್ತೀವಿ. ನಾನು ಮಾಡಿದ್ದೆ ಸರಿ, ಬೇರೆಯವ್ರದ್ದು ತಪ್ಪು ಎನ್ನುವಂತಹ ಕಲ್ಪನೆ ನಮ್ಮಲ್ಲಿದೆ. ಬೇರೆಯವ್ರ ಜೊತೆಗೆ ಅಡ್ಜಸ್ಟ್ ಆಗೋಲ್ಲ, ಬೇರೆಯವ್ರ ಜೊತೆಗೆ ಹಂಚ್ಕೊಳ್ಳೋದಿಲ್ಲ, ಹೊಂದ್ಕೊಳ್ಳೋದಿಲ್ಲ. ಹೀಗಾದರೆ ಬದುಕು ಅಂತಕ್ಕಂಥದ್ದು ಏನಾಗೋಗ್ಬಿಡುತ್ತೆ? ಕಷ್ಟಕರ ಆಗೋಗ್ಬಿಡುತ್ತೆ. ನಮ್ಮ ಅಹಂ ಎನ್ನುವಂತಹ ಕೋಟೆಯನ್ನು ಕಟ್ಕೊಂಡು ನಾವು ಒಬ್ಬರೇ ಇದ್ದಾಗ ಜೀವನ ನಡೆಸ್ತಕ್ಕಂಥದ್ದು ಬಹಳ ಕಷ್ಟ ಆಗಿಬಿಡುತ್ತೆ. ಅಲ್ಲಿ ದುಃಖ, ಒಂಟಿತನ ಕಾಡುತ್ತೆ. ಆದ್ದರಿಂದ ಏನು ಮಾಡಬೇಕು? ಅಹಮ್ಮನ್ನು, ಈಗೋನ ಬದಿಗಿಟ್ಟು ಎಲ್ಲರೊಂದಿಗೆ ಹೊಂದಿಕೊಳ್ಳುವಂತಹ ಸ್ವಭಾವ ನಮ್ಮಲ್ಲಿರಬೇಕು. ಅದೇ ಬದುಕಿನ ಸತ್ಯ ಮತ್ತು ಸುಂದರ ಬದುಕು ಕೂಡ. ಇದೇ ಕವಿಯ ಉದ್ದೇಶನೂ ಕೂಡ ಆಗಿದೆ. ಪದ್ಯ: ಎಲ್ಲೋ ಹುಡುಕಿದೆ ಇಲ್ಲದ ದೇವರ, ಕಲ್ಲು ಮಣ್ಣುಗಳ ಗುಡಿಯೊಳಗೆ. ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಇವತ್ತು ಮನುಷ್ಯನಲ್ಲಿ ಹಣ, ಆಸ್ತಿ, ಸಂಪತ್ತು, ಅಧಿಕಾರ ಎಲ್ಲ ಇದೆ. ಆದರೆ ನೆಮ್ಮದಿ, ಸಂತೋಷ ಅನ್ನೋದು ಇಲ್ಲ. ಈ ಸಂತೋಷ, ನೆಮ್ಮದಿ ಅನ್ನೋದು ದುಡ್ಡು ಕೊಟ್ಟರೆ ಸಿಗೋದಿಲ್ಲ. ಯಾವ ಮಾರ್ಕೆಟಲ್ಲಿ, ಯಾವ ಶಾಪಲ್ಲೂ ಕೂಡ ಸಿಗೋದಿಲ್ಲ. ಅದನ್ನು ಹುಡುಕ್ತಾ ನಾವು ಎಷ್ಟೋ ದೂರಗಟ್ಟಲೆ ಹೋಗ್ತೀವಿ. ಆದರೆ ಅದು ಇರೋದು ಎಲ್ಲಿ? ನಮ್ಮ ಒಳಗಡೆನೇ. ಈ ಸ್ವರ್ಗ ನರಕ ಎನ್ನುವಂತಹ ಪರಿಕಲ್ಪನೆ, ಸುಖ ದುಃಖ, ನೆಮ್ಮದಿ, ಸಂತೋಷ, ತೃಪ್ತಿ ಇವೆಲ್ಲ ಬೇರೆ ಎಲ್ಲೂ ಸಿಗೋದಿಲ್ಲ. ಇವೆಲ್ಲ ನಮ್ಮ ಒಳಗಡೆನೇ ಸಿಗ್ತವೆ. ಸುಖ ನಮ್ಮೊಳಗಡೆನೇ ಇದೆ, ದುಃಖನೂ ನಮ್ಮ ಒಳಗಡೆನೇ ಇದೆ, ನಮ್ಮ ವಿಚಾರದಲ್ಲಿದೆ, ನಮ್ಮ ಮನಸ್ಸಿನಲ್ಲಿದೆ. ಅದನ್ನು ನಾವು ಹುಡುಕಬೇಕು, ನಾವು ಕೆದಕಿ ಹೊರಗಡೆ ತೆಗಿಬೇಕು. ಹಾಗೆ ದೇವರು ಕೂಡ ಅಷ್ಟೇ. ನಾವು ಹರಕೆಗಾಗಿ, ಸುಖ ನೆಮ್ಮದಿಗಾಗಿ ದೇವರನ್ನು ಹುಡುಕೊಂಡು ಬೇರೆ ಬೇರೆ ಊರುಗಳಿಗೆ ಹೋಗ್ತೀವಿ. ಕಲ್ಲು ಮಣ್ಣುಗಳಿಂದ ನಿರ್ಮಿಸಿರ್ತಕ್ಕಂಥ ದೊಡ್ಡ ದೊಡ್ಡ ದೇವಾಲಯ, ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ. ಮನಸ್ಸಿದ್ರೆ ಮಾರ್ಗ ಎನ್ನುವಂತೆ ನಿಜವಾದ ದೇವರು ನಾವು ಮಾಡುವ ಕಾರ್ಯಗಳಲ್ಲಿ, ನಮ್ಮ ಯೋಚನೆಗಳಲ್ಲಿ, ಎಲ್ಲರಿಗೂ ಪ್ರೀತಿ ಹಂಚೋದರಲ್ಲಿ, ಎಲ್ಲರಿಗೂ ಸಹಾಯ ಮಾಡುವುದರಲ್ಲಿನೇ ದೇವರು ಇದ್ದಾನೆ. ಆದರೆ ನಾವು ಅದನ್ನು ಗುರುತಿಸೋದಿಲ್ಲ. ಅದಕ್ಕೆ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿದರು. ಕಾಯಕ, ಕರ್ಮ, ಕೆಲಸದಲ್ಲಿನೇ ಕೈಲಾಸವನ್ನು ಕಂಡುಕೊಂಡ್ರು, ಸಂತೋಷವನ್ನು ಕಂಡುಕೊಂಡ್ರು. ಹಾಗೆ ಸಂತೋಷ, ದುಃಖ, ದೇವರು ಎಲ್ಲದೂ ಇದು ನಮ್ಮ ಮನಸ್ಸಿನಲ್ಲಿ, ನಮ್ಮ ಯೋಚನೆಗಳಲ್ಲಿ ಇದೆ. ಅದನ್ನು ಹುಡುಕಬೇಕು. ಎಲ್ಲಿದೆ ನಂದನ, ಎಲ್ಲಿದೆ
ಬಂಧನ ಎಲ್ಲ ಇವೆ ಈ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿಯಿದೆ ನಾಲಗೆಗೆ. ಎಲ್ಲಿದೆ ನಂದನ? ನಂದನ ಅಂತಂದರೆ ಏನು? ಉದ್ಯಾನವನ, ಪಾರ್ಕ್. ಅಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಗಿಡ ಮರಗಳಿರುತ್ತೆ, ಬಣ್ಣ ಬಣ್ಣದ ಹೂಗಳಿರುತ್ತೆ. ಅಂದರೆ ಸಂತೋಷ, ವಿವಿಧತೆ. ಒಟ್ಟಾರೆಯಾಗಿ ನಂದನ ಅಂತಂದರೆ ಸಂತೋಷ ಅಂದ್ಕೊಳ್ಳಿ. ಬಂಧನ ಅಂತಂದರೆ ಏನು? ದುಃಖ. ಒಂದು ಸೆರೆಮನೆ ವಾಸ, ಜೈಲು ವಾಸ, ಬಂಧಿ, ದುಃಖ, ನೋವು ಅಂದ್ಕೊಳ್ಳಿ. ಇವೆಲ್ಲವುಗಳು ಎಲ್ಲಿದ್ದಾವು? ಇವುಗಳನ್ನು ನಾವು ಹುಡುಕ್ತಾ ಬೇರೆ ಎಲ್ಲೋ ಹೋಗ್ತೀವಿ. ಆದರೆ ಇವು ನಿಜವಾಗಿ ಇರ್ತಕ್ಕಂಥದ್ದು ನಮ್ಮ ಒಳಗಡೆನೆ, ನಮ್ಮ ಮನಸ್ಸಿನಲ್ಲಿ ಇದೆ, ನಮ್ಮ ಯೋಚನೆಗಳಲ್ಲಿ ಇದೆ. ಅದನ್ನು ನಾವು ಹುಡುಕಬೇಕು, ಅದನ್ನು ನಾವು ಗುರುತಿಸಬೇಕು. ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ, ಕೆಟ್ಟ ಯೋಚನೆ ಮಾಡುತ್ತಾ, ಬರೀ ಮನಸ್ಸಿನಲ್ಲಿ ದ್ವೇಷ, ಅಸೂಯೆ, ಇನ್ನೊಬ್ಬರು ಮಾಡಿರೋದನ್ನು ಸಹಿಸ್ಕೊಳ್ಳೋದಿಲ್ಲ, ಸಿಟ್ಟು, ಸಣ್ಣತನ, ಇವೆಲ್ಲವುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಮನಸ್ಸನ್ನು ಕದಡಿದರೆ, ಮನಸ್ಸನ್ನು ಕೆಡಿಸ್ಕೊಂಡ್ರೆ, ನಮ್ಮ ಮನಸ್ಸನ್ನು ನಾವೇ ಹಾಳು ಮಾಡಿಕೊಂಡ್ರೆ ಅದು ಹೆಂಗಾಗ್ಬಿಡುತ್ತೆ? ಬಂಧನ ಅನ್ನಿಸ್ಕೊಳ್ಳುತ್ತೆ. ಅದು ನಮಗೆ ನೋವನ್ನು ಕೊಡುತ್ತೆ, ಕಷ್ಟವನ್ನು ಕೊಡುತ್ತೆ. ಅದನ್ನು ಬಿಟ್ಟು ಒಳ್ಳೆ ಯೋಚನೆಯನ್ನು ಮಾಡ್ತಾ, ಪಾಸಿಟಿವ್ ಥಿಂಕ್ ಮಾಡ್ತಾ, ಬ್ರಾಡ್ ಮೈಂಡೆಡ್ ಆಗಿ ಪ್ರೀತಿ, ಉದಾರತೆ, ಖುಷಿಯಾಗಿ ನಗ್ನಗ್ತಾ ಮಾತಾಡೋದು, ಸಹಾಯ ಮನೋಭಾವನೆ, ಬೇರೆಯವ್ರಿಗೆ ಕೈಲಾದಷ್ಟು ಸಹಾಯ ಮಾಡೋದು. ಇದರಿಂದ ಸಂತೋಷ ಸಿಗುತ್ತೆ, ಖುಷಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಅದುವೇ ಉದ್ಯಾನವನವಾಗುತ್ತದೆ. ಅಮೃತವನ್ನೇ ಕುಡಿದಷ್ಟು ಸಂತೋಷವನ್ನು ನಮಗೆ ತರುತ್ತದೆ. ಹೇಗೆ ತಿಳಿಯಾದ ನೀರಿಗೆ ಒಂದು ಕಲ್ಲನ್ನು ಎಸೆದಾಗ ಆ ನೀರು ಮಲಿನವಾಗುತ್ತೋ, ನೀರಿರುತ್ತೆ, ನದಿ ಆಗಲಿ, ಒಂದು ಹಳ್ಳ ಕೊಳ್ಳ, ಅದು ತಿಳಿಯಾಗಿ ನೀರು ನಿಂತಿರುತ್ತೆ. ಒಂದು ಕಲ್ಲು ತೊಗೊಂಡು ಹಾಕಿದಾಗ ಏನಾಗುತ್ತೆ? ಅಲ್ಲಿ ಅದರಲ್ಲಿರ್ತಕ್ಕಂಥ ಕೆಸರು ಎಲ್ಲ ಮಿಕ್ಸ್ ಆಗಿ ಏನಾಗೋಗ್ಬಿಡುತ್ತೆ? ಅದು ಮಲಿನ ಆಗೋಗ್ಬಿಡುತ್ತೆ. ಹಾಗೆ ಮನಸ್ಸು ಕೂಡ ಅಷ್ಟೇ. ವಿನಾಕಾರಣ ಏನೇನೋ ಯೋಚನೆ ಮಾಡ್ತಾ ಏನೆಲ್ಲ ತಲೆಯಲ್ಲಿ ತುಂಬಿಕೊಂಡು ಇಟ್ಟರೆ ಮನಸ್ಸು ಕೆಟ್ಟು ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಯಾವಾಗಲೂ ಮನಸ್ಸನ್ನು ತಿಳಿಯಾಗಿ ಇಟ್ಕೊಂಡಿರಬೇಕು. ಅಂದಾಗ ಮಾತ್ರ ಏನು ಸಂತೋಷ, ಉಲ್ಲಾಸದಿಂದ ಇರೋದಕ್ಕೆ ಸಾಧ್ಯ. ಮನುಷ್ಯನಲ್ಲಿ ಕ್ಷಮಾಭಾವನೆ ಇರಬೇಕು, ದೊಡ್ಡ ಗುಣ ಇರಬೇಕು. ಇರಲಿ ಬಿಡು, ಹೋಗಲಿ ಬಿಡು, ತಪ್ಪು ಎಲ್ಲರೂ ಮಾಡ್ತಾರೆ, ಇರಲಿ ಅನ್ನುವಂತಹ ನೇಚರ್ ಇತ್ತು ಅಂತಂದರೆ ಅದು ಮನುಷ್ಯನಿಗೆ ಸಂತೋಷವನ್ನು ಕೊಡುತ್ತೆ. ಕೊನೆಯ ನುಡಿ: ಹತ್ತಿರವಿದ್ದು ದೂರ ನಿಲ್ಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಹತ್ತಿರವಿದ್ದು ದೂರ ನಿಲ್ಲುವೆವು. ಹತ್ತಿರ ಇರ್ತೀವಿ, ಜೊತೆಗೆ ಇರ್ತೀವಿ, ಒಂದೇ ಮನೆಯಲ್ಲಿ ಇರ್ತೀವಿ, ಒಂದೇ ಸ್ಥಳದಲ್ಲಿ ಇರ್ತೀವಿ. ಆದರೂ ಕೂಡ ಫಿಸಿಕಲಿ ಒಂದೇ ಕಡೆ ಇದ್ದರೂ ಮೆಂಟಲಿನೂ ದೂರ ಇರ್ತೀವಿ. ಯಾಕೆ? ನಮ್ಮಲ್ಲಿರ್ತಕ್ಕಂಥ ಅಹಂ. ನಾನು ಯಾಕೆ ಮಾತಾಡಿಸ್ಬೇಕು, ನಾನು ಯಾಕೆ ತಲೆ ತಗ್ಗಿಸ್ಬೇಕು, ನಾನು ಯಾಕೆ ಅವರನ್ನು ಕೇಳಬೇಕು ಎನ್ನುವಂತಹ ಒಂದು ಭಾವನೆಯಿಂದ ದೂರನೇ ಇರ್ತೀವಿ. ಮನುಷ್ಯನಿಗೆ ಹಣ, ಸಂಪತ್ತು, ಅಧಿಕಾರ ಸಿಕ್ಬಿಡ್ತು ಅಂದರೆ ಗರ್ವ ಬಂದ್ಬಿಡುತ್ತೆ, ಅಹಂಕಾರ ಬಂದ್ಬಿಡುತ್ತೆ. ಅದನ್ನು ಬೆಳೆಸ್ಕೊಂಡು ಸುತ್ತಲೂ ಒಂದು ಕೋಟೆಯನ್ನು ಕಟ್ಕೊಂಡ್ಬಿಡ್ತಾನೆ. ಅಂಥ ಅಹಂಕಾರ ಎನ್ನುವಂಥ ಕೋಟೆಯನ್ನು ಕಟ್ಕೊಂಡ್ರೆ ಆ ಕೋಟೆಯೊಳಗಡೆ ನಾವಷ್ಟೇ ಇರಬೇಕು, ಯಾರೂ ಬರಲ್ಲ. ಅಧಿಕಾರ, ಹಣ ನೋಡಿ ತಮ್ಮ ಕೆಲಸ ಇತ್ತು ಅಂದರೆ ಕೆಲಸ ಸಾಧನೆಗಾಗಿ ಜನ ಹತ್ರ ಬರ್ತಾರೆ. ಆದರೆ ಮನಸ್ಸಿನಿಂದ ಬರಲ್ಲ. ಬರ್ತಾರೆ, ತಮ್ಮ ಕೆಲಸ ಮಾಡಿಸ್ಕೊಳ್ತಾರೆ, ಹೋಗ್ತಾರೆ. ಹೋದ್ಮೇಲೆ ಹೊರಗಡೆ ಬೈಕೊಳ್ತಾರೆ. ಹಾಗೆ ಅಹಂಕಾರ ಎನ್ನೋದು ಯಾರೊಂದಿಗೂ ಪ್ರೀತಿಯಿಂದ ಮಾತನಾಡೋದಕ್ಕೆ, ವರ್ತಿಸೋದಕ್ಕೆ, ಸರಳವಾಗಿರೋದಕ್ಕೆ ಬಿಡೋದಿಲ್ಲ. ಆದರೆ ಬದುಕು ಎನ್ನುವಂಥದ್ದೇನು ಜಟಕಾ ಬಂಡಿ ಇದ್ದ ಹಾಗೆ. ಯಾವಾಗ ಏನು ಆಗುತ್ತೋ, ಏನು ಘಟಿಸುತ್ತೋ, ಸಂಭವಿಸುತ್ತೋ ಯಾರಿಗೂ ಗೊತ್ತಿಲ್ಲ. ಅದಕ್ಕಾಗಿ ನಾವು ಹುಟ್ಟು ಸಾವುಗಳ ಮಧ್ಯದ ಈ 4 ದಿನದ ಬದುಕಿನಲ್ಲಿ, ಅಂದರೆ ಮನುಷ್ಯ ಹುಟ್ಟಿದಾಗಿನಿಂದ ಸಾಯೋವರೆಗೂ ಮಧ್ಯದಲ್ಲಿ ಇರ್ತಕ್ಕಂಥದ್ದೇ ಬದುಕು. ಸಾವು ಯಾವಾಗ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಹೌದಾ? ಯಾವಾಗ ಸಾಯ್ತೀವಿ, ಏನಾಗುತ್ತೋ ಅನ್ನೋದು ಗೊತ್ತಿಲ್ಲ. ಇರೋಷ್ಟು ದಿನ ಏನೋ ಖುಷಿಯಾಗಿ ಸಂತೋಷದಿಂದ ಬದುಕಬೇಕು. ಹೊಂದಾಣಿಕೆ ಎನ್ನೋದು ತುಂಬ ಕಷ್ಟ, ಹೌದಾ? ಹೊಂದ್ಕೊಂಡು ಹೋಗೋದು ತುಂಬ ಕಷ್ಟ. ಆದರೆ ವಿರುದ್ಧವಾಗಿ ನಡ್ಕೊಂಡು ಹೋದರೆ ಏನಾಗುತ್ತೆ? ಇನ್ನೂ
ಕಷ್ಟವಾಗುತ್ತೆ. ಪ್ರಕೃತಿಯೊಂದಿಗೆ ಹೊಂದ್ಕೋಬೇಕು, ಸಮಾಜದೊಂದಿಗೆ ಹೊಂದ್ಕೋಬೇಕು, ನೆರೆಹೊರೆಯವರೊಂದಿಗೆ ಹೊಂದ್ಕೋಬೇಕು. ಪ್ರಕೃತಿಗೆ ವಿರುದ್ಧವಾಗಿ ಹೋಗೋಕ್ಕೆ ಆಗುತ್ತಾ? ಬಿರುಗಾಳಿ, ಚಂಡಮಾರುತ, ಗಾಳಿ ಬೀಸ್ತಾ ಇರುತ್ತೆ. ಅದ್ರ ಗಾಳಿ ಜೊತೆಗಡೆನೇ ಹೋದರೆ ಸರಳವಾಗಿ ಹೋಗ್ಬಿಡ್ತೀವಿ. ಅದರ ಅಪೋಸಿಟ್ ಹೋದರೆ ಕಷ್ಟ ಆಗುತ್ತೆ. ನೀರು ಯಾವ ರೀತಿಯಾಗಿ ಹರಿತಾ ಇರುತ್ತೋ, ಯಾವ ದಿಕ್ಕಿನ ಕಡೆ ಹರಿತಾ ಇರುತ್ತೋ ಹಾಗೆ ಹೋದರೆ ಸರಳವಾಗಿ ಹೋಗ್ಬಿಡ್ತೀವಿ. ಆದರೆ ನೀರು ಒಂದು ಕಡೆ ಹರಿಯುತ್ತೆ, ನಾವು ಅದರ ಅಪೋಸಿಟ್ಟು ಈಜುತ್ತಾ ಹೋದರೆ ಏನಾಗುತ್ತೆ? ಕಷ್ಟ ಆಗಿಬಿಡುತ್ತೆ. ಅದಕ್ಕೋಸ್ಕರ ಎಲ್ಲರೊಂದಿಗೂ ಹೊಂದ್ಕೊಂಡು ಹೋದರೆ ಜೀವನ ಸರಳ ಆಗುತ್ತೆ, ಸಂತೋಷವಾಗುತ್ತೆ. ಈ ಸಂತೋಷ, ಸರಳತೆ, ನೆಮ್ಮದಿ ಈ ಎಲ್ಲವುಗಳು ಎಲ್ಲಿದ್ದಾವು? ನಮ್ಮ ಒಳಗಡೆನೇ ಇದೆ, ನಮ್ಮ ಮನಸ್ಸಿನಲ್ಲಿನೇ ಇದೆ. ಅದನ್ನೇ ನಾವು ಏನು ಮಾಡಬೇಕು? ಅನ್ವೇಷಣೆ ಮಾಡಬೇಕು. ಟೈಟ್ಲಲ್ಲಿನೇ ಕೊಟ್ಬಿಟ್ಟಿದ್ದಾರೆ ನೋಡಿ, ಅನ್ವೇಷಣೆ ಅಂದ್ರೇನು? ಹುಡುಕಾಟ. ಅದಕ್ಕೆ ಮಕ್ಕಳೇ, ನೀವು ಕೂಡ ಈ ಚಿಕ್ಕ ವಯಸ್ಸಿನಲ್ಲೇ, ಸಣ್ಣ ವಯಸ್ಸಿನಲ್ಲಿನೇ ಹೊಂದಾಣಿಕೆಯ ಗುಣ ಎನ್ನುವಂಥದ್ದು, ಫ್ರೆಂಡ್ಸ್ ಜೊತೆಗೆ ಹೊಂದ್ಕೋಬೇಕು, ಪೇರೆಂಟ್ಸ್ ಜೊತೆಗೆ, ನೈಬರ್ಸ್ ಜೊತೆಗೆ ಹೊಂದ್ಕೋಬೇಕು. ನಾನು ಯಾಕೆ ಅವ್ರ ಜೊತೆಗೆ ಮಾತಾಡಲಿ, ಅವರೇ ಬಂದು ಮಾತಾಡಬೇಕು ಎನ್ನುವಂಥ ಈಗೋ ಎನ್ನುವಂಥದ್ದು ಇರಬಾರ್ದು. ಯಾವಾಗಲೂ ಒಳ್ಳೆ ಯೋಚನೆ ಮಾಡಬೇಕು, ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಖುಷಿಯಾಗಿ ನಗ್ನಗ್ತಾ ಮಾತಾಡಬೇಕು. ಯಾವುದು ಕಷ್ಟ ಅಂದ್ಕೊಳ್ತೀವಿ ನಾವು, ಅದು ಕಷ್ಟ ಆಗಿಯೇ ಇದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಕಷ್ಟ ಇರೋದನ್ನು ಸುಲಭ ಮಾಡ್ಕೋಬೇಕು. ನಿಮಗೆ ಸಬ್ಜೆಕ್ಟ್ ಯಾವುದಾದ್ರೂ ಕಷ್ಟ ಅನಿಸಿದರೆ ಅದರಿಂದ ದೂರ ಸರಿದ್ರೆ ಇನ್ನೂ ಕಷ್ಟ ಆಗೋಗ್ಬಿಡುತ್ತೆ. ಆ ವಿಷಯವನ್ನೇ ನೀವು ಹೆಚ್ಚು ಹೆಚ್ಚು ಓದಬೇಕು. ನೀವು ನಿಮ್ಮ ವಿಷಯವನ್ನು ಮೊದಲು ಪ್ರೀತಿಸಬೇಕು. ಅಂದಾಗ ಅದು ಸರಳವಾಗುತ್ತೆ, ಸರಳವಾಗಿ ಅರ್ಥ ಆಗುತ್ತೆ. ಇವತ್ತಿನ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಈ ನನ್ನ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೇನಾದರೂ ಪ್ರಶ್ನೆಗಳು ಇತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.